ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಇಯರ್ ಬಿ ಕಾಮ್ಗೆ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಏನು ಸಬ್ಜೆಕ್ಟ್ ಇದೆ, ಆ ಒಂದು ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಲಾಸ್ಟ್ ಇಯರು ಒಂದು ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ಸನ್ನು ಕೇಳಿದರು. ಆ ಒಂದು ಕ್ವಶನ್ಸ್ ಅನ್ನ ಹೇಗೆ ನೀವು ಆನ್ಸರ್ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಯೂನಿಟ್ ಸೆಕೆಂಡ್ ಆಗಿರುತ್ತೆ. ಅಕೌಂಟಿಂಗ್ ಫಾರ್ ಸೇಲ್ ಆಫ್ ಗೂಡ್ಸ್ ಫಾರ್ ಅಪ್ರೂವಲ್ ಆರ್ ರಿಟರ್ನ್ ಬೇಸಿಸ್ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಹೇಗೆ ಆನ್ಸರ್ ಮಾಡಬೇಕು ಈ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಲಾಸ್ಟ್ ಇಯರ್ 2025 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ನಂಬರ್ 8 ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. Mr. Zayana supplied goods on sale or return basis to customer, the particulars of which are as under. ಅಂದ್ರೆ ಮಿಸ್ಟರ್ ಜಯಾನ್ ಅನ್ನೋರು ಗೂಡ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಸೇಲ್ ಅಥವಾ ರಿಟರ್ನ್ ಬೇಸ್ ಮೇಲೆ ಯಾರೋ ಒಬ್ಬ ಕಸ್ಟಮರ್ಗೆ. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅಂತ ಏನೇನು ಕೊಟ್ಟಿದ್ದಾರೆ ನೋಡಿ. ಡೇಟ್ ಕೊಟ್ಟಿದ್ದಾರೆ, ಕಸ್ಟಮರ್ ನೇಮ್ ಕೊಟ್ಟಿದ್ದಾರೆ, ಅಮೌಂಟ್ ಇದೆ, ರೀಮಾಸ್ ಏನಾಗಿದೆ ಅಂತ ಹೇಳಿದ್ದಾರೆ. ಫಸ್ಟ್ ಡೇಟ್ ನೋಡಿ 1/12/23 ಅನು ಕಸ್ಟಮರ್ಗೆ ಸೇಲ್ ಮಾಡಿದ್ದಾರೆ. 1,00,000 ಸೇಲ್ ಮಾಡಿದ್ದಾರೆ. ಗೂಡ್ಸ್ ವರ್ತ್ ₹20,000 ರಿಟರ್ನ್ ಆನ್ 11/12/23 ನಲ್ಲಿ ರಿಟರ್ನ್ ಮಾಡಿದಾರಂತೆ. 7/12/2023 ನಲ್ಲಿ ಬಾನು ಅನ್ನೋ ಕಸ್ಟಮರಿಗೆ ಕಳಿಸಿದ್ದಾರೆ. 1,50,000 ಇದೆ. ರಿಟರ್ನ್ ಮಾಡಿದ್ದಾರೆ ಆನ್ 17/12/23 ನಲ್ಲಿ ರಿಟರ್ನ್ ಮಾಡಿದಾರಂತೆ. 12/12/23 ನಲ್ಲಿ ಚಿನ್ನುಗೆ ಕಳಿಸಿದ್ದಾರೆ. 1,20,000 ವ್ಯಾಲ್ಯೂ ಇರ್ತಕ್ಕಂಥದ್ದು. ಗೂಡ್ಸ್ ವರ್ತ್ ₹20,000 ರಿಟರ್ನ್ ಮಾಡಿದ್ದಾರೆ 20th/12/2023. 19/12/23 ನಲ್ಲಿ ದೀನು ಕಳಿಸಿದ್ದಾರೆ. 1,60,000 ಕಳಿಸಿದ್ದಾರೆ. ಗೂಡ್ಸ್ ರಿಟೈನ್ಡ್ ಆನ್ 24/12 ಅಲ್ಲಿ ರಿಟೈನ್ ಮಾಡಿದಾರಂತೆ. 23/12/23 ನಲ್ಲಿ ಕೀನು ಕಳಿಸಿದ್ದಾರೆ. 1,10,000 ಗೂಡ್ಸ್ ರಿಟೈನ್ 28/12 ಅಲ್ಲಿ ರಿಟೈನ್ ಮಾಡಿದಾರಂತೆ. 28/12/2023 ಜೀನು 1,30,000 ಗೆ ಕಳಿಸಿದ್ದಾರೆ. ನೋ ಇನ್ಫಾರ್ಮೇಶನ್ ಟಿಲ್ 31st/12/2023 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನ್ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಗೂಡ್ಸ್ ಆರ್ ಟು ಬಿ ರಿಟರ್ನ್ ವಿತ್ ಇನ್ 15 days ಫ್ರಮ್ ದಿ ಡಿಸ್ಪ್ಯಾಚ್. ನೋಡಿ, ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಸೆಂಟೆನ್ಸ್. ಗೂಡ್ಸ್ ಆರ್ ರಿಟರ್ನ್ ವಿತ್ ಇನ್ 15 days ಫ್ರಮ್ ದಿ ಡಿಸ್ಪ್ಯಾಚ್ ಅಂದ್ರೆ ನಾನು ಡಿಸ್ಪ್ಯಾಚ್ ಮಾಡಿದ ದಿನದಿಂದ 15 ದಿನದ ಒಳಗಡೆ ರಿಟರ್ನ್ ಮಾಡೋಗಿದ್ರೆ ರಿಟರ್ನ್ ಮಾಡಬೇಕು. ವಿತ್ ಇನ್ 15 days ಫ್ರಮ್ ದಿ ಡೇಟ್ ಆಫ್ ಡಿಸ್ಪ್ಯಾಚ್ ಆಫ್ ಗೂಡ್ಸ್ ರಿಟರ್ನ್ಸ್ ಆರ್ ಅಲೌಡ್. ರಿಟರ್ನ್ಸ್ ಅನ್ನ ಮಾಡೋಗಿದ್ರೆ 15 ದಿನದ ಒಳಗಡೆ ರಿಟರ್ನ್ ಮಾಡಿ. ಸಪೋಸ್ 15 ದಿನ ಆದ್ರೂ ನೀವು ರಿಟರ್ನ್ ಮಾಡಿಲ್ಲ ಅಂತ ಹೇಳಿದ್ರೆ, failing which it will be treated as sales. If you are not able to return within 15 days from the date of dispatch, then it is to be considered as sale. ಯಾವಾಗ ಕಸ್ಟಮರ್ಗೆ ಗೂಡ್ಸ್ ಅನ್ನ ಕಳಿಸಿರ್ತೀನಿ, ಕಳಿಸಿರೋ ದಿನದಿಂದ 15 ದಿನದ ಒಳಗಡೆ ರಿಟರ್ನ್ ಮಾಡೋಗಿದ್ರೆ ಮಾಡಬೇಕು. ಸೊ ರಿಟರ್ನ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಸೊ 15 ದಿನಕ್ಕಿಂತ ಜಾಸ್ತಿ ಆಯ್ತು ಅಂದ್ರೆ ದೆನ್ ಇಟ್ ಈಸ್ ಟು ಬಿ ಕನ್ಸಿಡರ್ ಆಸ್, ಇಟ್ ಈಸ್ ಟು ಬಿ ಟ್ರೀಟೆಡ್ ಆಸ್ ಸೇಲ್ಸ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ಅಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕೆಂದ್ರೆ ನಿಮ್ಗೆ ರಿಮಾರ್ಕ್ಸ್ ಕೊಟ್ಟಿರೋದು ಅದೇ ಇನ್ಫಾರ್ಮೇಶನ್ಸ್, ಏನು ಸೇಲ್ ಆಗಿದೆಯಾ, ರಿಟರ್ನ್ ಆಗಿದೆಯಾ, ಏನಾಗಿದೆ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ 15 ದಿನಕ್ಕಿಂತ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅದು ಸೇಲ್ ಅಂತಾನೂ ಹೇಳಿಲ್ಲ ಅಥವಾ ರಿಟರ್ನ್ ಅಂತ ಏನೂ ಹೇಳಿಲ್ಲ ಅಂದ್ರೆ ದೆನ್ ಇಟ್ ಈಸ್ ಟು ಬಿ ಕನ್ಸಿಡರ್ ಆಸ್ ಸೇಲ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಅಂಡ್ ಗೂಡ್ಸ್ ಅನ್ನ ಸೆಂಡ್ ಮಾಡೋದು 25+ ಕಾಸ್ಟ್ ಅಲ್ಲಿ ಸೆಂಡ್ ಮಾಡಿದಾರಂತೆ. ದಿ ಬುಕ್ಸ್ ಆಫ್ ಮಿಸ್ಟರ್ ಜಯನ ಆರ್ ಕ್ಲೋಸ್ 31st December 2023. ಅಂದ್ರೆ ಜಯನ ಯಾವಾಗ ಬುಕ್ಸ್ ಅನ್ನ ಕ್ಲೋಸ್ ಮಾಡ್ತಾರೆ ಅಂದ್ರೆ ಎವರಿ 31st December 2023 ನಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ನ ಕ್ಲೋಸ್ ಮಾಡ್ತಾ ಇದಾರಂತೆ. ಪ್ರಿಪೇರ್ ದಿ ಫಾಲೋಯಿಂಗ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಜಯನ. ಯಾವ್ಯಾವ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಒಂದು ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಡೇ ಬುಕ್, ಸೇಲ್ ಆರ್ ರಿಟರ್ನ್ ಡೇ ಬುಕ್ ಅನ್ನ ಪ್ರಿಪೇರ್ ಮಾಡಬೇಕು. ಆಸ್ ವೆಲ್ ಆಸ್ ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಟೋಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಂತೆ. ಅಂಡ್ ಮೂರನೇದು ಬಂದು ಜರ್ನಲ್ ಎಂಟ್ರಿಯನ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು ಕ್ವಶನ್ ಇರ್ತಕ್ಕಂಥದ್ದು ಅಕೌಂಟಿಂಗ್ ಫಾರ್ ಸೇಲ್ ಆಫ್ ಗೂಡ್ಸ್ ಫಾರ್ ಅಪ್ರೂವಲ್ ಆರ್ ರಿಟರ್ನ್ ಬೇಸ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್ ಇರ್ತಕ್ಕಂಥದ್ದು. ಈ ತರ ಕ್ವಶನ್ಸ್ ಕೊಟ್ಟಾಗ ಹೇಗೆ ಆನ್ಸರ್ ಮಾಡಬೇಕು ನೋಡೋಣ. ಫಸ್ಟ್ ಸೇಲ್ಸ್ ಆರ್ ರಿಟರ್ನ್ ಡೇ ಬುಕ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಸೇಲ್ಸ್ ಆರ್ ರಿಟರ್ನ್ ಡೇ ಬುಕ್ ಅನ್ನ ಪ್ರಿಪೇರ್ ಮಾಡೋದ್ರಿಂದ, ಸೊ ಫಸ್ಟ್ ಒನ್ ನಾವು ಇನ್ ದಿ ಬುಕ್ಸ್ ಆಫ್ ಈ ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಡೇ ಬುಕ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೀವು ಈ ತರ ಫಾರ್ಮೇಟ್ ಅನ್ನ ಹಾಕೋಬೇಕು. ಫಸ್ಟ್ ಡೇಟ್, ಯಾವ್ಯಾವ ಡೇಟ್ ಇದೆ ಅಂತ. ಸೆಕೆಂಡ್ ಒನ್ ಕಸ್ಟಮರ್ ನೇಮು, ಸೊ ಯಾವ್ಯಾವ ಕಸ್ಟಮರ್ ಇದ್ದಾರೆ ಅಂತ. ಅಂಡ್ ಥರ್ಡ್ ಒನ್ ಬಂದು ಅಮೌಂಟ್, ಎಷ್ಟೆಷ್ಟು ಅಮೌಂಟ್ ಇದೆ ಅಂತ. ಅಂಡ್ ಸೋಲ್ಡ್ ಆರ್ ರಿಟರ್ನ್ ಏನಿದೆ ಅದು ಕ್ವಶನ್ ಬೇಸ್ ಮೇಲೆ ನಾವು ರಿಟರ್ನ್ ಅಥವಾ ಸೇಲ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ಡೇಟ್ ನೋಡಿ ಏನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ನಾವು ಅಕೌಂಟ್ ಮಾಡ್ತಾ ಇರೋದು ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಡೇ ಬುಕ್ ಮಾಡಬೇಕು. ಅದಾದ್ಮೇಲೆ ಸೆಕೆಂಡ್ ಒನ್ ಟೋಟಲ್ ಅಕೌಂಟ್ ಮಾಡೋಣ, ಆಮೇಲೆ ಜರ್ನಲ್ ಎಂಟ್ರೀಸ್ ಮಾಡೋಣ.
ಸೊ ಇಲ್ಲ ಗೂಡ್ಸ್ ಆನ್ ಸೇಲ್ ರಿಟರ್ನ್ ಡೇ ಬುಕ್ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೋಡಿ, ಫಸ್ಟ್ ಡೇಟ್ 1/12/23 ಇದೆ. ದಟ್ ಈಸ್ ಡೇಟ್ ಬಂದು 1/12/2023 ಇದೆ. ಕಸ್ಟಮರ್ ನೇಮ್ ಬಂದು ಅನು ಕೊಟ್ಟಿದ್ದಾರೆ. ಕಸ್ಟಮರ್ ನೇಮ್ ಅನು. ಅಮೌಂಟ್ ಎಷ್ಟು ಅಮೌಂಟ್ ಅಪ್ಪ? ಕಸ್ಟಮರ್ ನೇಮ್ ಅನು ಏನಿದೆ, ಸೊ ಅಮೌಂಟ್ ಬಂದು 1 lakh rupees ಇದೆ. 1 lakh rupees ಇದೆ. ನೋಡಿ, ನೆಕ್ಸ್ಟ್ ನಾನು ಸೋಲ್ಡ್ ಆಗಿದೆಯಾ ಅಥವಾ ಸೇಲ್ಸ್ ಅಥವಾ ರಿಟರ್ನ್ ಅಂತ ಗೊತ್ತಾಗಬೇಕು ಅನ್ನೋದು, ನಾನು ಕ್ವಶನ್ಸ್ ಅನ್ನ ರೀಮಾರ್ಕ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದು ಸೋಲ್ಡಾ ಆ ರಿಟರ್ನ್ ಅಂತ ಹೇಳ್ಬಿಟ್ಟು. ನೋಡಿ, 1/12/23 ಅನುಗೆ 1 ಲಕ್ಷ ಅಮೌಂಟ್ ಇರೋ ಗೂಡ್ಸ್ ಅನ್ನ ಕಳ್ಸಿದೀನಿ. ಅದು ಸೇಲ್ ಆಗಿದೆಯಾ ರಿಟರ್ನ್ ಆಗಿದೆಯಾ ಅಂದ್ರೆ ನೆಕ್ಸ್ಟ್ ಕಾಲಮ್ ನಿಮಗೆ ರಿಮಾರ್ಕ್ಸ್ ಇದೆಯಲ್ಲ, ಈ ರಿಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಗ್ತಕ್ಕಂಥದ್ದು. ನೋಡಿ, 1 ಲಕ್ಷ ಅನು ಕಳ್ಸಿದೀನಿ. ಗೂಡ್ಸ್ ವರ್ತ್ ₹20,000 ರಿಟರ್ನ್ಡ್. ನೋಡಿ, ಇಲ್ಲಿ ಏನಿದೆ, ರಿಟರ್ನ್ಡ್ ಇದೆ. ಎಷ್ಟು ರಿಟರ್ನ್ ಇದೆ? ಆನ್ 1/11/12/23 20,000 ರಿಟರ್ನ್ ಮಾಡಿದ್ದಾರೆ. ನೋಡಿ, 1 ಲಕ್ಷ ಕಳ್ಸಿದೀನಿ, 20,000 ಗೂಡ್ಸ್ ರಿಟರ್ನ್ ಆಗಿದೆ. 20,000 ಗೂಡ್ಸ್ ರಿಟರ್ನ್ ಆಗಿದೆ ಅಂದ್ರೆ 1 ಲಕ್ಷದಲ್ಲಿ 20,000 ಮಾತ್ರ ರಿಟರ್ನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ನ ಬ್ಯಾಲೆನ್ಸ್ 80,000 ಗೂಡ್ಸ್ ಏನಾಗಿದೆ ಅಂತ ಅರ್ಥ, ಸೇಲ್ ಆಗಿದೆ ಅಂತ ಅರ್ಥ. ಯಾಕೆಂದ್ರೆ ನಾನು 1 ಲಕ್ಷ ಕಳ್ಸಿದ್ದೀನಿ ಗೂಡ್ಸ್ ಅನ್ನ ಅನುಗೆ, ಬಟ್ ಅನು 20,000 ಗೂಡ್ಸ್ ಮಾತ್ರ ರಿಟರ್ನ್ ಮಾಡಿದ್ದಾರೆ. ಅಂದ್ರೆ 20,000 ಮಾತ್ರ ರಿಟರ್ನ್ ಮಾಡಿದ್ದಾರೆ. ಇನ್ನ ಬ್ಯಾಲೆನ್ಸ್ 80,000 ಏನಾಗಿದೆ ಅಂತ ಅರ್ಥ, ಸೇಲ್ಸ್ ಆಗಿದೆ ಅಂತ ಅರ್ಥ. ಹಾಗಾಗಿ ಬ್ಯಾಲೆನ್ಸ್ 80,000 ನಾವು ಸೇಲ್ಸ್ ಅಲ್ಲಿ ತಗೋಬೇಕು. ಇದು ಮೊದಲನೇ ಡೇಟು 1/12/23. ಕಸ್ಟಮರ್ ಅನು ಕಳಿಸಿದರೆ ಟೋಟಲ್ ಅಮೌಂಟ್ 1 lakh ಕಳಿಸಿರೋದು, ಬಟ್ ರಿಟರ್ನ್ ಆಗಿರೋದು ಬರೀ 20,000 ರಿಟರ್ನ್ ಆಗಿದೆ. ಹಾಗಾಗಿ 20,000 ರಿಟರ್ನ್ ಅಲ್ಲಿ ಹಾಕೊಂಡಿದ್ದೀನಿ. ಈಗ 1 ಲಕ್ಷದಲ್ಲಿ 20,000 ರಿಟರ್ನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನ ಬ್ಯಾಲೆನ್ಸ್ 80,000 ಏನಾಗಿದೆ ಅಂತ ಅರ್ಥ ಅಂದ್ರೆ ಸೇಲ್ಸ್ ಆಗಿದೆ ಅಂತ ಅರ್ಥ. ಇದು ಮೊದಲನೇ ಡೇಟ್ ಅಲ್ಲಿ ಇರ್ತಕ್ಕಂಥ ಮೊದಲನೇ ಟ್ರಾನ್ಸಾಕ್ಷನ್. ಎರಡನೇ ಡೇಟ್ ಬನ್ನಿ 7/12/2023. ಕಸ್ಟಮರ್ ನೇಮ್ ಬಂದು ಭಾನು. ಕಸ್ಟಮರ್ ನೇಮ್ ಭಾನು ಇದೆ. ಸೊ ಇಲ್ಲಿ ಭಾನುಗೆ ಎಷ್ಟು ಕಳ್ಸಿದಾರಪ್ಪ ಅಂತ ಹೇಳಿದ್ರೆ 1,50,000 ಕಳ್ಸಿದ್ದಾರೆ. 1,50,000 ಟೋಟಲ್ ಅಮೌಂಟ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ರಿಮಾರ್ಕ್ಸ್ ಅಲ್ಲಿ ಏನ್ ಹೇಳಿದೆ ನೋಡಿ, ರಿಟರ್ನ್ಡ್ ಆನ್ 17/12/23. ನೋಡಿ ಏನ್ ಹೇಳಿದ್ದಾರೆ, ರಿಟರ್ನ್ಡ್ ಎಷ್ಟು ಅಂತ ಕ್ವಶನ್ ಅಲ್ಲಿ ಹೇಳಿದಾರ, ಎಷ್ಟು ರಿಟರ್ನ್ ಮಾಡಿದ್ದಾರೆ ಅಂತ. ಎಷ್ಟು ಅಂತ ಹೇಳಿಲ್ಲ ಅಂದ್ರೆ ನೀವು ಎಷ್ಟು ಗೂಡ್ಸ್ ಅನ್ನ ಕಳ್ಸಿರೋದು, 1,50,000 ಏನ್ ಗೂಡ್ಸ್ ಅನ್ನ ಕಳ್ಸಿದ್ದೀರಾ ಆನ್ ಸೇಲ್ ಮೇಲೆ, ಅಷ್ಟು ಗೂಡ್ಸು 17 ಅಲ್ಲಿ ರಿಟರ್ನ್ ಆಗಿದೆ ಅಂತ ಅರ್ಥ. 17/12 ಅಲ್ಲಿ ರಿಟರ್ನ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲಾ ಗೂಡ್ಸು ರಿಟರ್ನ್ ಆಗಿದೆ ಅಂತ ಅರ್ಥ, ಯಾವುದು ಸೇಲ್ಸ್ ಇಲ್ಲ. ಸೊ 1,50,000 ಪೂರ ಏನಾಗಿದೆ, ರಿಟರ್ನ್ ಆಗಿದೆ ಅಂತ ಅರ್ಥ. ಯಾಕಂದ್ರೆ ಎಷ್ಟು ಅಮೌಂಟ್ ಅಂತ ಅಲ್ಲಿ ರಿಟರ್ನ್ ಹೇಳಿಲ್ಲ ಅಂದ್ರೆ ಎಷ್ಟು ಗೂಡ್ಸ್ ಕಳ್ಸಿದ್ದೀರಾ ಅಷ್ಟು ಗೂಡ್ಸ್ ಕೂಡ ರಿಟರ್ನ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ 17/12 ಅಲ್ಲಿ ಗೂಡ್ಸ್ ಅನ್ನ ರಿಟರ್ನ್ ಮಾಡ್ಕೊಳ್ತಾ ಇದ್ದಾರೆ. ಸೊ 17/12 ಅಲ್ಲಿ ರಿಟರ್ನ್ ಆಗಿದೆ. ರಿಟರ್ನ್ ಕಾಲಮ್ ಅಲ್ಲಿ 50,000 ರಿಟರ್ನ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಡೇಟ್ ಬಂದು 12/12/23 ಇದೆ. ಸೊ ಡೇಟ್ ಬಂದು 12/12/2023 ಯಾರು ಕಸ್ಟಮರ್ ಅಂದ್ರೆ ಚಿನ್ನು ಕಸ್ಟಮರ್ ಇದ್ದಾರೆ. ಚಿನ್ನು ಕಸ್ಟಮರ್ ಇರ್ತಕ್ಕಂಥದ್ದು. ಇವ್ರಿಗೆ ಎಷ್ಟು ಗೂಡ್ಸ್ ಅನ್ನ ಕಳಿಸಿದ್ದಾರೆ ಅಂತ ಹೇಳಿದ್ರೆ 1,20,000 ಗೂಡ್ಸ್ ಅನ್ನ ಕಳಿಸಿದ್ದಾರೆ. 1,20,000 ಗೂಡ್ಸ್ ಅನ್ನ ಕಳಿಸಿರ್ತಕ್ಕಂಥದ್ದು. ಇಲ್ಲಿ ಮುಂದೆ ರಿಮಾರ್ಕ್ಸ್ ಅಲ್ಲಿ ಏನಿದೆಯಪ್ಪ ಅಂದ್ರೆ ನೋಡಿ, ಗೂಡ್ಸ್ ವರ್ತ್ ₹20,000 ರಿಟರ್ನ್ಡ್ ಆನ್ 20/12/23 ಅಂದ್ರೆ 20/12/23 ಗೂಡ್ಸ್ ಅನ್ನ ರಿಟರ್ನ್ ಮಾಡಿದರೆ ಎಷ್ಟು, 20,000 ಗೂಡ್ಸ್ ಅನ್ನ ರಿಟರ್ನ್ ಮಾಡಿದ್ದಾರೆ. ನೋಡಿ, ನಾನು ಕಳಿಸಿರೋದು 1,20,000 ಸೇಲಾರ್ ಅಪ್ರೂವಲ್ ಬೇಸಿಸ್, ರಿಟರ್ನ್ ಆರ್ ಅಪ್ರೂವಲ್ ಬೇಸಿಸ್ ಮೇಲೆ 1,20,000 ಕಳಿಸಿದ್ದೀನಿ. ಗೂಡ್ಸ್ ವರ್ತ್ ₹20,000 ರಿಟರ್ನ್ ಮಾಡಿದ್ದಾರೆ. ಹಾಗಾದ್ರೆ ಚಿನ್ನು ಬಂದು 20,000 ಗೂಡ್ಸ್ ಅನ್ನ ರಿಟರ್ನ್ ಮಾಡಿದ್ದಾರೆ. ಬಟ್ ನಾನು ಕಳಿಸಿರೋದು 1,20,000. 20,000 ರಿಟರ್ನ್ ಮಾಡಿದ್ದಾರೆ ಅಂದ್ರೆ, ಸೊ 1,20,000 20,000 ಮಾತ್ರ ರಿಟರ್ನ್ ಮಾಡಿದ್ದಾರೆ. ಇನ್ನು ಬ್ಯಾಲೆನ್ಸ್ 1 lakh ಏನಾಗಿದೆ, ಸೇಲ್ಸ್ ಆಗಿದೆ ಅಂತ ಅರ್ಥ. ಹಾಗಾಗಿ ಸೋಲ್ಡ್ ಅಲ್ಲಿ 1 lakh rupees ಅಂತ ತಗೋಬೇಕಾಗತ್ತೆ. ಇದು ಮೂರನೇ ಡೇಟ್ ಅಲ್ಲಿ ಇರ್ತಕ್ಕಂಥದ್ದು. ಸೊ 1,20,000 ಕಳಿಸಿದ್ದೀನಿ. ಸೊ ಅದರಲ್ಲಿ 20 ರಿಟರ್ನ್ ಆಗಿದೆ. ಸೊ ಇನ್ನು 1 lakh ಸೇಲ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ 19/12/23 ಯಾರು ದೀನು ಕಳಿಸಿದ್ದೀನಿ. ದೀನಿಗೆ ಕಳಿಸಿರ್ತಕ್ಕಂಥದ್ದು ನೋಡಿ ಎಷ್ಟು, 1,60,000 ಗೂಡ್ಸ್ ಅನ್ನ ಕಳಿಸಿದ್ದೀನಿ.
ರೀಮಾರ್ಕ್ಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಗೂಡ್ಸ್ ರಿಟೈನ್ಡ್ ಆನ್ 24/12/23. ನೋಡಿ, ಗೂಡ್ಸ್ ರಿಟೈನ್ಡ್ ಅಂದ್ರೆ ನಾವು ದೀನುಗೆ 1,60,000 ಗೂಡ್ಸ್ ಅನ್ನ ಕಳಿಸಿದೀವಿ, ದೀನು ರಿಟೈನ್ ಮಾಡ್ಕೊಂಡಿದ್ದಾರೆ. ರಿಟೈನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ, ಅಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ರಿಟೈನ್ ಅಂದ್ರೆ ಈಗ ದೀನು ಕಳ್ಸಿನಿ, ಅವರೇ ತಗೊಂಡ್ಬಿಟ್ಟಿದ್ದಾರೆ, ಅದನ್ನ ಅವರೇ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇಟ್ ಈಸ್ ಕನ್ಸಿಡರ್ ಆಸ್ ಸೇಲ್ಸ್ ಅಂತ ಅರ್ಥ. ಅಷ್ಟು ಅಮೌಂಟು ಸೇಲ್ ಆಗಿದೆ. ರಿಟೈನ್ ಆಗಿದೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, 1,60,000 ಕಳ್ಸಿದ್ದೇನೆ, ದೀನು ಅಕ್ಸೆಪ್ಟೆಡ್ ದ ಎಂಟೈರ್ ಗೂಡ್ಸ್ ಅನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ರಿಟೈನ್ ಮಾಡ್ಕೊಂಡಿದ್ದಾರೆ, ಅಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಹಾಗಾಗಿ ಎಂಟೈರ್ ಅಮೌಂಟ್ ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದೇ ರಿಟರ್ನ್ಸ್ ಕೂಡ ಅಲ್ಲಿ ಇಲ್ಲ. ಅರ್ಥ ಆಯ್ತಾ? ರಿಟೈನ್ ಅಂತ ಹೇಳಿದ್ರೆ ಸೊ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಸೇಲ್ ಆಗಿದೆ ಅಂತ ಅರ್ಥ. ಇದು 19 ಡೇಟ್ ಅಲ್ಲಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 23 ಡೇಟ್ ಅಲ್ಲಿ ನೆಕ್ಸ್ಟ್ ಇರೋ ಡೇಟ್ ಯಾವ್ದಪ್ಪ ಅಂತ ಹೇಳಿದ್ರೆ 23 ಡೇಟ್ ಇದೆ. ದಟ್ ಈಸ್ 23/12/2023 ನಲ್ಲಿ ಕೀನು ಅನ್ನೋ ಕಸ್ಟಮರ್ಗೆ ಕಳಿಸಿದೀನಿ. ಕೀನು ಅನ್ನೋ ಕಸ್ಟಮರ್ಗೆ ಕಳಿಸ್ತಾ ಇರ್ತಕ್ಕಂಥದ್ದು. ಎಷ್ಟು ಕಳಿಸಿದಿನಪ್ಪ ಕೀನು ಅನ್ನೋ ಕಸ್ಟಮರ್ಗೆ ಅಂತ ಹೇಳಿದ್ರೆ, ಎಷ್ಟು ಕಳಿಸಿದೀವಿ ಅಂತ ಹೇಳಿದ್ರೆ 1,10,000 ಗೂಡ್ಸ್ ಅನ್ನ ಕಳಿಸಿದೀವಿ. 1,10,000 ಗೂಡ್ಸ್ ಅನ್ನ ಕಳಿಸಿರೋದು ಅಪ್ರೂವಲ್ ಬೇಸ್ ಮೇಲೆ, ಸೇಲರ್ ಅಪ್ರೂವಲ್ ಬೇಸ್ ಮೇಲೆ. ನೋಡಿ, ನೆಕ್ಸ್ಟ್ ಹೇಳಿದರೆ ಅಗೈನ್ ಗೂಡ್ಸ್ ರಿಟೈನ್ಡ್ ಆನ್ 28ನೇ ತಾರೀಕು ರಿಟೈನ್ ಮಾಡ್ಕೊಂಡಿದ್ದಾರೆ. ರಿಟೈನ್ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಅಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಎಷ್ಟು ಕಳಿಸಿದಿನೋ ಅಷ್ಟು ಗೂಡ್ಸ್ ಅನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ದಟ್ ಮೀನ್ಸ್ ರಿಟೈನ್ ಇನ್ ದ ಸೆನ್ಸ್ ದೀಸ್ ಗೂಡ್ಸ್ ಆರ್ ಸೋಲ್ಡ್ ಅಂತ ಅರ್ಥ. ಸೊ ಹಾಗಾಗಿ ಯಾವುದೇ ತರದ ಸೇಲ್ಸ್ ರಿಟರ್ನ್ ಇಲ್ಲ 23 ಡೇಟ್ ಅಲ್ಲಿ. ನೆಕ್ಸ್ಟ್ 28/12/2023 ನಲ್ಲಿ ಜಿನು ಅನ್ನೋ ಕಸ್ಟಮರ್ಗೆ ಕಳಿಸಿದ್ವಿ. ಜಿನು ಅನ್ನೋ ಕಸ್ಟಮರ್ಗೆ ಸೊ ಎಷ್ಟು ಗೂಡ್ಸ್ ಅನ್ನ ಕಳಿಸಿದ್ವಪ್ಪ ಅಂತ ಹೇಳಿದ್ರೆ 1,30,000 ಗೂಡ್ಸ್ ಅನ್ನ ಕಳಿಸಿರ್ತಕ್ಕಂಥದ್ದು. 1,30,000 ಗೂಡ್ಸ್ ಅನ್ನ ಕಳಿಸಿದೀವಿ. ಬಟ್ ನೋಡಿ, ನೋ ಇನ್ಫಾರ್ಮೇಶನ್ ಟಿಲ್ 31/12/23. ನೋ ಇನ್ಫಾರ್ಮೇಶನ್ ಅಂದ್ರೆ ಅದು ಸೇಲ್ಸ್ ಆಗಿದ್ಯಾ ಗೊತ್ತಿಲ್ಲ, ರಿಟರ್ನ್ ಆಗಿದ್ಯಾ ಗೊತ್ತಿಲ್ಲ. ಸೊ ಯಾವಾಗ ಈ ತರ ಸಿಚುಯೇಷನ್ಸ್ ಇರುತ್ತೆ ನೋಡಿ, ಏನೂ ಗೊತ್ತಿಲ್ಲ, ಅದು ಸೇಲ್ಸಾ ರಿಟರ್ನ್ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ, ಸೊ ಅವಾಗ ನೀವು ನೆಕ್ಸ್ಟ್ ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾನೆ, ಇದನ್ನ ನೋಡಬೇಕು. ನೋಡಿ, ಇದರ ಅರ್ಥ ಏನಪ್ಪಾ ಅಂದ್ರೆ ಗೂಡ್ಸ್ ಆರ್ ಟು ಬಿ ರಿಟರ್ನ್ ವಿತಿನ್ 15 days ಫ್ರಮ್ ದಿ ಡಿಸ್ಪ್ಯಾಚ್, ಫೇಲಿಂಗ್ ವಿಚ್ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಸೇಲ್ಸ್. ಈ ಸೆಂಟೆನ್ಸ್ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾನು ಗೂಡ್ಸ್ ಅನ್ನ ಕಳಿಸಿದ 15 ದಿನಗಳ ಒಳಗೆ ರಿಟರ್ನ್ ಮಾಡಬೇಕು. ರಿಟರ್ನ್ ಮಾಡುವಾಗಿದ್ರೆ 15 ದಿನದ ಒಳಗಡೆ ರಿಟರ್ನ್ ಮಾಡಬೇಕು. ಸಪೋಸ್ 15 ದಿನದ ಒಳಗಡೆ ನೀವು ರಿಟರ್ನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇದನ್ನ ನಾನು ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಈ ಒಂದು ಸೆಂಟೆನ್ಸ್ ಅನ್ನ ನೀವೀಗ ಅಬ್ಸರ್ವ್ ಮಾಡ್ಬೇಕಾದ್ರೆ ನೋಡಿ, ಗೂಡ್ಸ್ ಅನ್ನ ಡಿಸ್ಪ್ಯಾಚ್ ಮಾಡಿರೋದು ಯಾವಾಗ 28/12/23 ನಲ್ಲಿ ಡಿಸ್ಪ್ಯಾಚ್ ಮಾಡಿರೋದು. ಅಪ್ ಟು 31/12 ವರೆಗೂ ಏನು ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳಿದ್ರೆ 15 ದಿನ ಆಗಿದ್ಯಾ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ 28ನೇ ತಾರೀಕು ಕಳಿಸಿರೋದು. ಸೊ 28, 29, 30, 31 4 ದಿನ ಆಗಿರೋದು. ಸೊ ಹಾಗಾಗಿ ಇನ್ನು 15 ದಿನ ಆಗಿಲ್ಲ. ಯಾಕೆಂದ್ರೆ ನಾನು ಸೇಲ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅಂದ್ರೆ 15 ದಿನ ಆದ್ಮೇಲೆ ಏನು ಇನ್ಫಾರ್ಮೇಶನ್ ಬಂದಿಲ್ಲ ಅಂದ್ರೆ ನಾನು ಅದನ್ನ ಸೇಲ್ಸ್ ಅಂತ ಕರಿತೀನಿ. ಬಟ್ ಇನ್ನು 15 ದಿನ ಆಗಿಲ್ಲ, ಹಾಗಾಗಿ ಈ ಅಮೌಂಟು ನಾನು ಸೇಲ್ಸ್ ಅಂತನೂ ಕನ್ಸಿಡರ್ ಮಾಡಬಾರ್ದು, ರಿಟರ್ನ್ ಅಂತನೂ ಕನ್ಸಿಡರ್ ಮಾಡಬಾರ್ದು. ಅದು ಬ್ಯಾಲೆನ್ಸ್ ಆಗಿ ಹಾಗೆ ಉಳ್ಕೊಂಡಿರುತ್ತೆ. ಯಾಕೆಂದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದರೆ, ನಾನು ಗೂಡ್ಸ್ ಅನ್ನ ಡಿಸ್ಪ್ಯಾಚ್ ಮಾಡಿದ ದಿನದಿಂದ 15 ದಿನದ ಒಳಗಡೆ ರಿಟರ್ನ್ ಮಾಡಬೇಕು. ಇಲ್ಲ ಅಂದ್ರೆ 15 ದಿನಕ್ಕಿಂತ ಜಾಸ್ತಿ ಆದ್ರೆ ನಾನು ಅದನ್ನ ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ ಅಂತ ಕರೆಕ್ಟಾಗಿ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಗೂಡ್ಸ್ ಕಳಿಸಿರೋದು 28ನೇ ತಾರೀಕು, ಇನ್ನ 4 ದಿನ ಆಗಿರೋದು 31ನೇ ತಾರೀಕುವರೆಗೂ ಏನು ಇನ್ಫಾರ್ಮೇಶನ್ಸ್ ಇಲ್ಲ. ಇನ್ನು ಅವರಿಗೆ 11 days ಟೈಮ್ ಇದೆ 15 ದಿನದೊಳಗಡೆ ರಿಟರ್ನ್ ಮಾಡಲಿಕ್ಕೆ. ಬಟ್ ನಮ್ಗೆ ಆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ಟ್ರಾನ್ಸಾಕ್ಷನ್ಗೆ ನಾನು ಸೇಲ್ಸ್ ಅಂತನೂ ತಗೋಬಾರ್ದು ಅಥವಾ ರಿಟರ್ನ್ ಅಂತನೂ ತಗೋಬಾರ್ದು. ಸೊ ಅದನ್ನ ಹಾಗೆ ಬ್ಯಾಲೆನ್ಸ್ ಆಗಿ ಬಿಟ್ಕೊಳ್ಳಿ ಅಷ್ಟೇ, ಅದು ಬ್ಯಾಲೆನ್ಸ್ ಆಗಿ ಇರುತ್ತೆ. ಸೊ ಇದು ಇನ್ಫಾರ್ಮೇಶನ್ಸ್ ಇರ್ತಕ್ಕಂಥದ್ದು. ನೀವು ಈ ಒಂದು ಕೇರ್ಫುಲ್ ಆಗಿ ನೋಡಬೇಕಾಗಿರೋದು ಈ ಒಂದು ಸೆಂಟೆನ್ಸ್ ಅನ್ನ ಮಾತ್ರನೇ. 15 ದಿನ ಈ ನೋ ಇನ್ಫಾರ್ಮೇಶನ್ಸ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಎಷ್ಟು ದಿನದೊಳಗಡೆ ರಿಟರ್ನ್ ಮಾಡೋಕೆ ಹೇಳಿದಾನೆ, ಅದು ದಿನ ಆಗಿದ್ಯಾ ಅಥವಾ ಅದಕ್ಕಿಂತ ಜಾಸ್ತಿ ಇದೆಯಾ. ಸೊ ಅದಕ್ಕಿಂತ ಜಾಸ್ತಿ ಸಪೋಸ್ ಇಲ್ಲೇನಾದ್ರೂ ನಾನು 16 ದಿನ 17 ದಿನ ಆಗಿದೆ ಅಂದ್ರೆ ನಾನು ಸೇಲ್ಸ್ ಅಂತ ತಗೊಂಡ್ಬಿಡ್ತಿದ್ದೆ. ಬಟ್ ಸ್ಟಿಲ್ ಇನ್ನು 15 ದಿನನೇ ಆಗಿಲ್ಲ, ಹಾಗಾಗಿ ನಾನು ಅದನ್ನ ತಗೊಳಕ್ಕೆ ಹೋಗ್ಬಾರ್ದು. ಸೊ ಇನ್ಯಾವುದು ಕೂಡ ಅಲ್ಲಿ ನಮಗೆ ಟ್ರಾನ್ಸಾಕ್ಷನ್ಸ್ ಇಲ್ಲ. ಟೋಟಲ್ ಮಾಡ್ಕೊಳ್ಳಿ, ನಿಮಗೆ ಟೋಟಲ್ ಎಷ್ಟು ಬರುತ್ತೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ.
ಸೊ ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಅಮೌಂಟು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಟೋಟಲ್ ಸೇಲ್ಸು 6 ಇದೆ 7 ಲ್ಯಾಕ್ ಟೋಟಲ್ ಮಾಡಿದ್ರೆ 7,70,000 ನಮಗೆ ಸೇಲ್ಸ್ ಸಿಗುತ್ತೆ. ಟೋಟಲ್ ಅಮೌಂಟ್ ಅದು ಸೇಲ್ಸ್ ಬಂದು 4,50,000 ಸಿಗುತ್ತೆ. 4,50,000 ಸೇಲ್ಸ್ ಸಿಗುತ್ತೆ. ರಿಟರ್ನ್ ಬಂದು ನನಗೆ 1,90,000 ಸಿಗುತ್ತೆ. ದಿಸ್ ಇಸ್ ಟೋಟಲ್ 1,90,000 ಟೋಟಲ್ ಇದೆ ತಗೊಂಡು. ಸೊ ಇದನ್ನ ಬೇಕಾದ್ರೆ ನಾವು ಟೋಟಲ್ ಅಂತ ತಗೋಬಹುದು. ಟೋಟಲ್. ಸೊ ಇದು ಮೊದಲನೇ ಬುಕ್ಸ್ ಆಫ್ ಅಕೌಂಟ್ಸ್, ಅಕೌಂಟಿಂಗ್ ಫಾರ್ ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಡೇ ಬುಕ್ ಅಂತ ಕರಿತೀವಿ. ಇದು ಮೊದಲನೇದು, ಗೂಡ್ಸ್ ಆರ್ ಸೇಲ್ ಆರ್ ರಿಟರ್ನ್ ಡೇ ಬುಕ್. ಯಾವ ಡೇಟಲ್ಲಿ ಯಾವ ಕಸ್ಟಮರಿಗೆ ಕಳಿಸಿದ್ರೆ ಎಷ್ಟು ಟೋಟಲ್ ಅಮೌಂಟ್ ಕಳಿಸ್ತಾ ಇರೋದು, ಅದು ಸೇಲ್ಸ್ ಆ ರಿಟರ್ನ್ ಬೇಸ್ಡ್ ಆನ್ ದ ರಿಮಾರ್ಕ್ಸ್ ಅನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೀವು ಸೇಲ್ಸ್ ಆರ್ ರಿಟರ್ನ್ ಅನ್ನ ತಗೋಬೇಕಾಗುತ್ತೆ. ಇದು ಮೊದಲನೇದು ನಮಗೆ ಕೇಳಿರ್ತಕ್ಕಂಥದ್ದು ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಡೇ ಬುಕ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಈಗ ಎರಡನೇ ಅಕೌಂಟ್ ಏನಪ್ಪಾ ಅಂದ್ರೆ ನಮಗೆ ಮೊದಲನೇ ಅಕೌಂಟ್ ಸೇಲ್ಸ್ ಆರ್ ರಿಟರ್ನ್ ಡೇ ಬುಕ್ ಆದ್ಮೇಲೆ ನನಗೆ ಸೇಲ್ಸ್ ಆರ್ ರಿಟರ್ನ್ ಟೋಟಲ್ ಅಕೌಂಟ್ ಮಾಡಬೇಕು. ಟೋಟಲ್ ಅಕೌಂಟ್ ಅಂದ್ರೆ ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ತರ ಕಾಲಮ್ಸ್ ಹಾಕೊಳ್ಳಿ, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ನೋಡಿ, ಈ ಟೋಟಲ್ ಅಕೌಂಟ್ ಅನ್ನ ಮಾಡ್ಬೇಕಾದ್ರೆ ಯಾವ ಡೇಟ್ ಅನ್ನ ತಗೋಬೇಕು ಅಂತ ಹೇಳಿದ್ರೆ, ಸೊ ಮಿಸ್ಟರ್ ಜಯನ ಬುಕ್ಸ್ ಅನ್ನ ಕ್ಲೋಸ್ ಮಾಡ್ತಾ ಇರೋದು ಯಾವ ಡೇಟ್ ಅಲ್ಲಿ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಸೊ ದ ಬುಕ್ಸ್ ಆಫ್ ಮಿಸ್ಟರ್ ಜಯನ ಕ್ಲೋಸ್ಡ್ ಆನ್ 31st ಡಿಸೆಂಬರ್ ಅಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ನೀವು ಡೇಟ್ ತಗೋಬೇಕಾದ್ರೆ 31st ಡಿಸೆಂಬರ್ ಅನ್ನ ತಗೋಬೇಕು, ಯಾವ ಡೇಟಲ್ಲಿ ಬುಕ್ಸ್ ಆಫ್ ಅಕೌಂಟ್ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಅಕೌಂಟ್ ವೆರಿ ಈಸಿ. ಹೇಗೆ ಅಂದ್ರೆ ನೋಡಿ, ಟೋಟಲ್ ಇಲ್ಲಿ ಮಾಡಿದೀವಿ, ಟೋಟಲ್ ಎಷ್ಟು ಜಯನ ಗೂಡ್ಸ್ ಅನ್ನ ಸೆಂಟ್ ಮಾಡಿರೋದು, ಎಷ್ಟು ಕಳಿಸಿರೋದು ಟೋಟಲ್ ಆನ್ ಗೂಡ್ಸ್ ಆನ್ ಸೇಲ್ ಆರ್ ಅಪ್ರೂವಲ್ ಬೇಸ್ ಮೇಲೆ ಎಷ್ಟು ಗೂಡ್ಸ್ ಕಳಿಸಿದ್ದಾರೆ ಅಂದ್ರೆ ನೋಡಿ 70,000 ನಮಗೆ ಗೂಡ್ಸ್ ಅನ್ನ ಕಳಿಸಿದ್ದಾರೆ. ಸೊ ರಿಟರ್ನ್ ಆರ್ ಸೇಲ್ ಬೇಸ್ ಮೇಲೆ ಕಳಿಸಿರೋದು. ಸೊ ಆನ್ 31st ಡಿಸೆಂಬರ್ 2023 ನಲ್ಲಿ ಗೂಡ್ಸ್ ಅನ್ನ ಕಳಿಸಿರ್ತಕ್ಕಂಥದ್ದು. 31st ಡಿಸೆಂಬರ್ 2023 ನಲ್ಲಿ ಬುಕ್ಸ್ ಆಫ್ ಅಕೌಂಟ್ ನ ಕ್ಲೋಸ್ ಮಾಡ್ತಾ ಇರೋದು. ಸೊ ಎಷ್ಟು ಗೂಡ್ಸ್ ಅನ್ನ ಕಳಿಸಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಬೈ ಗೂಡ್ಸ್ ಸೆಂಟ್ ಆನ್ ಸೇಲ್ಸ್ ಆರ್ ರಿಟರ್ನ್. ನೋಡಿ, ಟೋಟಲ್ ಬೈ ಗೂಡ್ಸ್ ಎಷ್ಟು ಕಳ್ಸಿದಾರೆ, ರಿಟರ್ನ್ ಆದ್ರೂ ಮಾಡ್ಬೋದು ಅಥವಾ ಸೇಲ್ ಬೇಸ್ ಮೇಲೆ ಎಷ್ಟು ಕಳ್ಸಿದಾರೆ ಅಂದ್ರೆ ಇದು ಟೋಟಲ್ ತಗೋಬೇಕು. ಟೋಟಲ್ ಬೈ ಗೂಡ್ಸ್ ಸೆಂಟ್ ಆನ್ ಸೇಲ್ಸ್ ಆರ್ ರಿಟರ್ನ್ ಡೇ ಬುಕ್ ಮೇಲೆ ಕಳ್ಸಿರ್ತಕ್ಕಂಥದ್ದು 7,70,000 ಗೂಡ್ಸ್ ಅನ್ನ ಸೇಲ್ಸ್ ಆರ್ ರಿಟರ್ನ್ ಬೇಸ್ ಮೇಲೆ ಕಳ್ಸಿದ್ದಾರೆ. ದಟ್ ಇಸ್ ದ ಫಸ್ಟ್ ಒನ್, ಬೈ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸ್ ಮೇಲೆ 7,70,000 ಗೂಡ್ಸ್ ಕಳಿಸಿದ್ದಾರೆ. ಇದು ಕ್ರೆಡಿಟ್ ಸೈಡ್ ತಗೋಬೇಕಾಗುತ್ತೆ ನೀವು. ಅದೇ ಡೇಟಲ್ಲಿ, ಸೊ 31st 12/2023 ನಲ್ಲಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು, ಸೊ ಗೂಡ್ಸ್ ಏನೇನಾಗಿದೆ ಅಂತ ಹೇಳಿದ್ರೆ ನೋಡಿ, ಎಷ್ಟು ಸೇಲ್ಸ್ ಆಗಿದೆ. ಫಸ್ಟ್ ನೀವು ಅದೇ ಡೇಟಲ್ಲಿ ಟು ಸೇಲ್ಸ್. ಈಗ ನಾನು ಕಳಿಸಿರೋದು ಟೋಟಲ್ 7,70,000 ಗೂಡ್ಸ್ ಅನ್ನ ಕಳಿಸಿದೀನಿ ಟೋಟಲ್ ಇದು. ಹಾಗಾಗಿ ಬೈ ಗೂಡ್ಸ್ ಸೆಂಟ್ ಆನ್ ಸೇಲ್ಸ್ ಆರ್ ರಿಟರ್ನ್ ಮೇಲೆ ಕಳಿಸಿರೋದು 7,70,000. ಅದರಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಡೆಬಿಟ್ ಸೈಡ್ ತಗೊಳ್ಳಿ, ಇಲ್ಲಿ ಸೇಲ್ಸ್ ಕೊಟ್ಟಿದ್ದಾನೆ ಟು ಸೇಲ್ಸ್ ಅಕೌಂಟ್. ಬಂದು ಎಷ್ಟಪ್ಪ ಅಂತ ಹೇಳಿದ್ರೆ ಟು ಸೇಲ್ಸ್ ಅಕೌಂಟ್ ಎಷ್ಟು ಸೇಲ್ಸ್ ಆಗಿದೆ, 4,50,000 ಸೇಲ್ಸ್ ಆಗಿದೆ. ನೆಕ್ಸ್ಟ್ ಅದೇ ಡೇಟಲ್ಲಿ ಟು ರಿಟರ್ನ್ ಅಕೌಂಟ್, ರಿಟರ್ನ್ ಅಂದ್ರೆ ಸೇಲ್ಸ್ ರಿಟರ್ನ್ ಅಕೌಂಟ್, ರಿಟರ್ನ್ ಆಗಿದೆ ಅಂದ್ರೆ ಸೇಲ್ಸ್ ರಿಟರ್ನ್ ಅಕೌಂಟ್. ಸೇಲ್ಸ್ ರಿಟರ್ನ್ ಅಕೌಂಟ್ ಎಷ್ಟಾಗಿದೆ, ಸೇಲ್ಸ್ ರಿಟರ್ನ್ 1,90,000 ಇದೆ ನೋಡಿ, ರಿಟರ್ನ್ ಇದೆ ನೋಡಿ, 1,90,000 ರಿಟರ್ನ್ ಆಗಿರ್ತಕ್ಕಂಥದ್ದು. ಸೊ 1,90,000 ರಿಟರ್ನ್ ಆಗಿದೆ, 1,90,000 ರಿಟರ್ನ್ ಆಗಿದೆ. ಸೊ ಈಗ ಬುಕ್ಸ್ ಆಫ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ. ಸೊ ಕ್ಲೋಸ್ ಮಾಡಿದಾಗ ನಿಮಗೆ, ಸೊ ಕ್ಲೋಸ್ ಮಾಡಿದ್ರೆ ಈ ಕಡೆ 7,70,000 ಬರ್ತಾ ಇದೆ ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್ ಕೂಡ 7,70,000 ಬರ್ತಾ ಇದೆ. ಇನ್ನೇನು ಇನ್ಫಾರ್ಮೇಶನ್ಸ್ ಇಲ್ಲ, 7,70,000 ಇದೆ. ಸೊ ಈ ಕಡೆನೂ ಕೂಡ 7,70,000 ಬರಬೇಕು ಅಂದ್ರೆ ಇನ್ನ ಬ್ಯಾಲೆನ್ಸ್ ಏನ್ ಬರುತ್ತೆ ಅದನ್ನ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್.
ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಕರಿತೀವಿ, ಅಥವಾ ಇದನ್ನ ನಾವು ಇನ್ನೂ ಒಂದೆರಡು ಕ್ಲೋಸಿಂಗ್ ಅಂತ ಬೇಕಾದ್ರೂ ಕರಿಬಹುದು. ದಿಸ್ ಇಸ್ ಎ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಇನ್ ಸೆನ್ಸ್ ದಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ ಅಂತ ಅರ್ಥ. ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ, ಇದು ಬರ್ತಾಯ್ತಲ್ವಾ, ಕ್ರೆಡಿಟ್ ಸೈಡ್ ನಾವು ಎಷ್ಟು ಟೋಟಲ್ ಕಳಿಸಿದೀವಿ ಆ ಟೋಟಲ್ ತಗೊಳ್ತೀವಿ. ಡೆಬಿಟ್ ಸೈಡ್ ಎಷ್ಟು ಸೇಲ್ಸ್ ಆಗಿದೆ ಟು ಸೇಲ್ಸ್ ಅಕೌಂಟ್, ಎಷ್ಟು ರಿಟರ್ನ್ ಆಗಿದೆ ರಿಟರ್ನ್ ಅಕೌಂಟ್. ಇನ್ನು ಬ್ಯಾಲೆನ್ಸ್ ನೋಡಿ, ಈ ಅಮೌಂಟ್ ಇರೋದು ನಾನು ಎಲ್ಲೂ ಸೇಲ್ಸು ಆಗಿಲ್ಲ ರಿಟರ್ನು ಆಗಿಲ್ಲ, ಸೊ ಅದೇ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಟೋಟಲ್ ಮಾಡ್ಕೊಳ್ಳಿ ಅಥವಾ ಬ್ಯಾಲೆನ್ಸ್ ಫಿಗರ್ ಅಂತನಾದ್ರೂ ಟ್ರೀಟ್ ಮಾಡ್ಕೊಳ್ಳಿ. ಸೊ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ 1,30,000 ನಮ್ಮ ಹತ್ರ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಸಿಗುತ್ತೆ. ಸೊ ಇದು ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಈ ಕಡೆ ಕ್ರೆಡಿಟ್ ಸೈಡ್ 7,70,000 ಇದೆ, ಸೊ ಈ ಕಡೆ ಇದೆ ಡೆಬಿಟ್ ಸೈಡ್ ಇರ್ತಕ್ಕಂಥದ್ದು. ಟೋಟಲ್ ಮಾಡ್ಕೊಳ್ಳಿ, ಡಿಫ್ರೆನ್ಸ್ ಏನೋ ಬರುತ್ತೆ ಅದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. ಅಥವಾ ನೀವಿಲ್ಲಿ ಯಾವ್ಯಾವ ಅಮೌಂಟನ್ನು ನೀವು ತಗೊಂಡಿರೋಲ್ಲ, ಸೇಲ್ಸಲ್ಲೂ ತಗೊಂಡಿಲ್ಲ ರಿಟರ್ನಲ್ಲೂ ತಗೊಂಡಿಲ್ಲ ಅಂತ ಹೇಳಿದ್ರೆ ಈ ಅಮೌಂಟ್ ಏನಿದೆ ಅದು ಬ್ಯಾಲೆನ್ಸ್ ಆಗಿರುತ್ತೆ. ಇದು ಎರಡನೇ ಅಕೌಂಟು. ಸೊ ಟೋಟಲ್ ಅಕೌಂಟ್ ಆಫ್ ಸೇಲ್ಸ್ ಆರ್ ರಿಟರ್ನ್ ಡೇ ಬುಕ್ ಅಲ್ಲಿ ಇರ್ತಕ್ಕಂಥ ಎರಡನೇ ಅಕೌಂಟ್. ಇದು ಅಲ್ಲಿ ಕೇಳಿರ್ತಕ್ಕಂಥದಕ್ಕೆ ಎರಡನೇ ಇನ್ಫಾರ್ಮೇಶನ್. ಸಿಂಪಲ್ ಈ ಅಕೌಂಟ್ ಮಾಡ್ಬೇಕಾದ್ರೆ ಟೋಟಲ್ ಎಷ್ಟು ಕಳಿಸಿದ್ದಾರೆ ಕ್ರೆಡಿಟ್ ಸೈಡ್ ತಗೊಳ್ಳಿ, ಬೈ ಗೂಡ್ಸ್ ಸೆಂಟ್ ಆನ್ ಸೇಲ್ಸ್ ಆರ್ ರಿಟರ್ನ್ ಬೇಸ್ ಮೇಲೆ ಕ್ರೆಡಿಟ್ ಎಷ್ಟು ಕಳಿಸಿದ್ದಾರೆ ಅಷ್ಟು ಅಮೌಂಟ್ ಈ ಕಡೆ ತಗೊಳ್ಳಿ. ಡೆಬಿಟ್ ಸೈಡ್ ತಗೊಳ್ತೀರಾ, ಟು ಸೇಲ್ಸ್ ಅಕೌಂಟ್, ಸೇಲ್ಸ್ ಎಷ್ಟಿದೆ ಸೇಲ್ಸ್ ತಗೊಳ್ಳಿ. ಟು ರಿಟರ್ನ್ ಅಕೌಂಟ್, ರಿಟರ್ನ್ ಎಷ್ಟಿದೆ ಆ ರಿಟರ್ನ್ಸ್ ಅಲ್ಲಿ ತಗೊಳ್ಳಿ. ಸೊ ಅವಾಗ ಕ್ಲೋಸ್ ಮಾಡಿ, ಕ್ರೆಡಿಟ್ ಸೈಡ್ ಎಷ್ಟಿದೆ ಡೆಬಿಟ್ ಸೈಡ್ ಎಷ್ಟಿದೆ ಡಿಫ್ರೆನ್ಸ್ ಬರುತ್ತೆ, ಡೆಬಿಟ್ ಸೈಡ್ ಡಿಫ್ರೆನ್ಸ್ ಬರುತ್ತೆ, ದಟ್ ಇಸ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಕನ್ಸಿಡರ್ ಮಾಡಿ ಅಷ್ಟೇ. ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 1,30,000, ದಿಸ್ ಇಸ್ ಬ್ಯಾಲೆನ್ಸ್ ಫಿಗರ್. ಗೊತ್ತಾಗಲ್ಲ ಅಂದರೆ ದಟ್ ಈಸ್ ಬ್ಯಾಲೆನ್ಸಿಂಗ್ ಫೀ. ಸೊ ಇದು ಎರಡನೇ ಅಕೌಂಟ್. ಸೊ ನಮಗೆ ಮೂರನೇದು ಏನು ಹೇಳಿದಾರಪ್ಪ ಅಂತ ಹೇಳಿದ್ರೆ, ಜರ್ನಲ್ ಎಂಟ್ರೀಸ್ ಅನ್ನ ಮಾಡಿ ಅಂತ ಹೇಳಿದ್ರೆ, ಜರ್ನಲ್ ಎಂಟ್ರೀಸ್ ಕೇಳಿರೋದ್ರಿಂದ ಜರ್ನಲ್ ಎಂಟ್ರೀಸ್ ಮಾಡೋಣ. ಜರ್ನಲ್ ಎಂಟ್ರಿ ಕಾಲಮ್ ಕ್ರೆಡಿಟ್ ಇರುತ್ತೆ. ಸೊ ಇಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ತೀರಾ ಅಂತ ಹೇಳಿದಾಗ, ಸೊ ಡೇಟ್ ಯಾವಾಗ ಬುಕ್ಸ್ ಆಫ್ ಅಕೌಂಟ್ ಕ್ಲೋಸ್ ಆಗ್ತಾ ಇರೋದು 31st December 2023 ನಲ್ಲಿ ಬುಕ್ಸ್ ಆಫ್ ಅಕೌಂಟ್ ಕ್ಲೋಸ್ ಆಗ್ತಾ ಇರೋದು. ಸೊ ಆ ಡೇಟ್ ತಗೊಳ್ಳಿ. ಸೊ ಮೊದಲನೇ ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ನೋಡಿ, ಗೂಡ್ಸ್ ಎಷ್ಟಾದ್ರೂ ಕಳಿಸಿಲಿ, ಎಷ್ಟು ಸೇಲ್ಸ್ ಆಗಿದೆ ಸೇಲ್ಸ್ ಮೇಲೆ ಜರ್ನಲ್ ಎಂಟ್ರೀಸ್ ಮಾಡಬೇಕು. ಈಗ ಸೇಲ್ಸ್ ನಮ್ಮ ಹತ್ರ ಎಷ್ಟಾಗಿರೋದು 4,50,000 ಗೂಡ್ಸ್ ಅನ್ನ ಸೇಲ್ ಆಗಿದೆ. ಸೊ ಸೇಲ್ ಆಗಿರೋದಕ್ಕೆ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕಾಗುತ್ತೆ. ಸೊ ಯಾವ ತರ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕು ಅಂತ ಹೇಳಿದ್ರೆ, ಸೊ ಡೆಟಾಸ್ ಅಕೌಂಟ್ ಅಥವಾ ಕಸ್ಟಮರ್ ಅಕೌಂಟ್ ಅಥವಾ ಟ್ರೇಡ್ ರಿಸೀವಬಲ್ಸ್ ಅಕೌಂಟ್, ಟ್ರೇಡ್ ರಿಸೀವಬಲ್ಸ್ ಅಕೌಂಟ್ ಡೆಟಾರ್, ಟ್ರೇಡ್ ರಿಸೀವಬಲ್ಸ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ರಿಸೀವಬಲ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಎಷ್ಟು ಗೂಡ್ಸ್ ಸೇಲ್ ಆಗಿರೋದು, ಟೋಟಲ್ ಸೇಲ್ಸ್ ಬಂದು ಇಲ್ಲೇ ಇದೆ ನಿಮಗೆ 4,50,000 ಸೇಲ್ಸ್ ಇರ್ತಕ್ಕಂಥದ್ದು 4,50,000. ಸೊ ಹಾಗಾಗಿ ಟ್ರೇಡ್ ರಿಸೀವಬಲ್ಸ್ ಅಕೌಂಟ್ 4,50,000 ಡೆಟಾರ್ ಟು ಸೇಲ್ಸ್ ಅಕೌಂಟ್ 4,50,000. ಸೊ ನರೇಶನ್ ಏನ್ ಬರಿಬೇಕಪ್ಪ ಅಂದ್ರೆ, ಬೀಯಿಂಗ್ ಗೂಡ್ಸ್ ಸೆಂಟ್ ಅಪ್ರೂವ್ಡ್, ಅಥವಾ ಬೀಯಿಂಗ್ ಗೂಡ್ಸ್ ಸೋಲ್ಡ್ ಟು ಕಸ್ಟಮರ್, ಯಾವ ತರನಾದ್ರೂ ನರೇಷನ್ಸ್ ಅನ್ನ ಬರೀಬಹುದು. ಅಂದ್ರೆ ಗೂಡ್ಸ್ ಸೆಂಡ್ ಮಾಡಿದ್ದೀನಿ ಅದು ಅಪ್ರೂವ್ ಆಗಿದೆ, ದಟ್ ಇಸ್ ಸೇಲ್ಸ್ ಆಗಿರೋದಕ್ಕೆ ಜರ್ನಲ್ ಎಂಟ್ರಿ. ಟ್ರೇಡ್ ರಿಸೀವಬಲ್ಸ್ ಅಕೌಂಟ್ ಅಥವಾ ಕಸ್ಟಮರ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ಬೇಕಾದ್ರೆ ಬರೀಬಹುದು. ಸೊ ನೀವು ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ, ಟ್ರೇಡ್ ರಿಸೀವಬಲ್ಸ್ ಆರ್ ಕಸ್ಟಮರ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಇದು ಸೇಲ್ಸ್ ಆಗಿರೋದಕ್ಕೆ ಒಂದು ಜರ್ನಲ್ ಎಂಟ್ರಿ ಬರೀಬೇಕು. ಇನ್ನೊಂದು ಜರ್ನಲ್ ಎಂಟ್ರಿ ಏನ್ ಬರೀಬೇಕಪ್ಪ ಅಂದ್ರೆ, ನೋಡಿ ನಮಗೆ ಕ್ವಶನ್ ಅಲ್ಲಿ ಹೇಳಿದಾನೆ ಗೂಡ್ಸ್ ವರ್ ಸೆಂಟ್ ಅಟ್ ಕಾಸ್ಟ್ ಪ್ಲಸ್ 25%ಗೆ ಸೇಲ್ ಮಾಡಿದ್ದೀನಿ ಅಂತ ಹೇಳಿರೋದ್ರಿಂದ, ಈ ಕಾಸ್ಟ್ ಪ್ಲಸ್ 25% ಏನ್ ಸೇಲ್ಸ್ ಇದೆ ಆ 31st December ಅಲ್ಲಿ ಎಷ್ಟು ಗೂಡ್ಸ್ ಸೇಲ್ ಆಗಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಬ್ಯಾಲೆನ್ಸ್ ಗೂಡ್ಸ್ ಎಷ್ಟಿದೆ, ಎಷ್ಟು ಸೇಲ್ ಆಗಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಬಂದಿರುತ್ತಲ್ಲಪ್ಪ, ಈ ಗೂಡ್ಸ್ ಏನ್ ಸೇಲ್ ಆಗಿಲ್ಲ ಅದನ್ನ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕಾಗುತ್ತೆ. ಅಂದ್ರೆ ಸೊ ನಾನಿಲ್ಲಿ
ಮೇಲ್ಗಡೆ ನೀವು ಟೇಬಲ್ ಅನ್ನು ಅಬ್ಸರ್ವ್ ಮಾಡಿದಾಗ ನೋಡಿ ಎಲ್ಲ ಕಾಲಮಲ್ಲೂ ಸೇಲ್ಸ್ ಇದೆ ಅಥವಾ ರಿಟರ್ನ್ಸ್ ಇದೆ ಅಂತ ತಗೊಂಡಿದೀವಿ. ಬಟ್ ಈ 28 ಡೇಟಲ್ಲಿ ಇರೋ ಡೇಟ್ ನೋಡಿ, ಇದು ಗೂಡ್ಸ್ ಕಳಿಸಿದ್ದೀನಿ, ಅದು ಸೇಲ್ಸು ಆಗಿಲ್ಲ, ಇದು ರಿಟರ್ನು ಆಗಿಲ್ಲ ಅಂದರೆ ಅದು ಬ್ಯಾಲೆನ್ಸ್ ಹಂಗೆ ಇರುತ್ತೆ ಅಂತ ಅರ್ಥ. ಯಾಕಂದ್ರೆ ಅದು ಸೇಲು ಆಗಿಲ್ಲ, ಇನ್ನು ರಿಟರ್ನು ಆಗಿಲ್ಲ ಅಂತ ಹೇಳಿದ್ರೆ ಅದು ಕ್ಲೋಸಿಂಗ್ ಸ್ಟಾಕ್ ಆಗೇ ಇರುತ್ತೆ. ಸೊ ಹಾಗಾಗಿ ಆ ಒಂದು ಏನು ಸೇಲ್ಸ್ ಇಲ್ಲ ರಿಟರ್ನ್ ಆಗಿಲ್ಲ ಅನ್ನೋದಕ್ಕೆ ಆ ಒಂದು ಸೆಂಟೆನ್ಸ್ ಏನಿದೆ ಆ ಒಂದು ವ್ಯಾಲ್ಯೂಗೆ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕಾಗುತ್ತೆ. ಯಾಕಂದ್ರೆ ಅದಿನ್ನೂ ಅಪ್ರೂವ್ ಆಗಿಲ್ಲ ಅಥವಾ ಅದಿನ್ನೂ ರಿಟರ್ನು ಬಂದಿಲ್ಲ. ಹಾಗಾಗಿ ಅದಕ್ಕೆ ಜರ್ನಲ್ ಎಂಟ್ರೀಸ್ ಬರೀಬೇಕಾದ್ರೆ ನೀವು ಇನ್ವೆಂಟರಿ ಇನ್ವೆಂಟರೀಸ್ ವಿತ್ ಕಸ್ಟಮರ್ ಅಕೌಂಟ್, ಗೂಡ್ಸ್ ಅನ್ನ ಕಳಿಸಿದ್ದೀನಿ, ಇನ್ನು ಕಸ್ಟಮರ್ ಹತ್ರನೇ ಇದೆ. ಸೊ ಇನ್ವೆಂಟರೀಸ್ ವಿತ್ ಕಸ್ಟಮರ್ ಅಕೌಂಟ್ 1,35,000 ಗೂಡ್ಸ್ ಅನ್ನ ಕಳಿಸಿರೋದು. 1,00,000 ಎಷ್ಟು ಕಳ್ಸಿನ ಆಮೇಲೆ ಹೇಳ್ತೀನಿ ಅದನ್ನ ಅಮೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಗೂಡ್ಸ್ ಇನ್ವೆಂಟರೀಸ್ ವಿತ್ ಕಸ್ಟಮರ್ ಅಕೌಂಟ್ ಡೆಟಾರ್ ಟು ಟ್ರೇಡಿಂಗ್ ಅಕೌಂಟ್. ಇನ್ವೆಂಟರೀಸ್ ವಿತ್ ಕಸ್ಟಮರ್ ಅಕೌಂಟ್ ಡೆಟಾರ್ ಟು ಟ್ರೇಡಿಂಗ್ ಅಕೌಂಟ್ ಅಂತ ತಗೋಬೇಕು. ನೋಡಿ, ಇಲ್ಲಿ ಅಮೌಂಟ್ ಇರೋದು ಇನ್ವೆಂಟರೀಸ್ ಗೂಡ್ಸ್ ಕಸ್ಟಮರ್ಗೆ ಕಳಿಸಿದ್ದೀನಿ. ಸೊ ಕಸ್ಟಮರ್ ಹತ್ರನೇ ಇದೆ, ಇನ್ನು ಸೇಲ್ಸ್ ಆಗಿಲ್ಲ ರಿಟರ್ನ್ ಆಗಿಲ್ಲ. 1,30,000 ಇರೋದು. ಬಟ್ ನಾವು 1,30,000 ಅಮೌಂಟನ್ನು ಕ್ಯಾಲ್ಕುಲೇಷನ್ಗೆ ತಗೋಬಾರ್ದು. ಬಿಕಾಸ್ ಪ್ರಾಫಿಟ್ ಈಸ್ ಇನ್ಕ್ಲೂಡೆಡ್ ಇನ್ ಕ್ಲೋಸಿಂಗ್ ಸ್ಟಾಕಲ್ಲಿ ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ. ಯಾಕೆಂದರೆ ನಾನು ಗೂಡ್ಸನ್ನು ಕಳಿಸಿರೋದು 25% ಕಾಸ್ಟ್ ಪ್ಲಸ್ 25% ಕಳಿಸಿರೋದ್ರಿಂದ ನಾವು ಆ ಕ್ಲೋಸಿಂಗ್ ಸ್ಟಾಕಿಗೆ ಹೇಗೆ ತಗೋಬೇಕಪ್ಪ ಅಂತ ಹೇಳಿದ್ರೆ, ಕ್ಲೋಸಿಂಗ್ ಸ್ಟಾಕನ್ನು ಸೊ ನಿಮ್ಗೆ 2 ಥರ ಹೇಳ್ಕೊಡ್ತೀನಿ, ಯಾವ ಥರನಾದರೂ ಯೂಸ್ ಮಾಡಿ. 1,35,000 ಸ್ಟಾಕಲ್ಲಿ ಏನಿದೆ, ಸೊ 1,30,000 ನಮ್ಮ ಹತ್ರ ಏನು ಕ್ಲೋಸಿಂಗ್ ಸ್ಟಾಕ್ ಇದೆ, ಇಟ್ಸ್ ಇನ್ಕ್ಲೂಡ್ ಕಾಸ್ಟ್ ಪ್ಲಸ್ 25% ಅಂತ ಹೇಳಿದ್ದಾರೆ ನೋಡಿ. ಗೂಡ್ಸ್ ಅನ್ನ ಕಳಿಸ್ಬೇಕಾದ್ರೆ ನಾನು ಕಾಸ್ಟ್ ಪ್ಲಸ್ 25% ಅನ್ನ ಕಳಿಸಿರೋದು. ಅಂದ್ರೆ ಆ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಪ್ರಾಫಿಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ನಾ 25% ಪ್ರಾಫಿಟ್ ಅನ್ನ ನಾನು ಎಕ್ಸ್ಕ್ಲೂಡ್ ಮಾಡಿ ತಗೋಬೇಕಾಗುತ್ತೆ. ಯಾಕಂದ್ರೆ ಅದು ಸೇಲು ಆಗಿಲ್ಲ ರಿಟರ್ನು ಆಗಿಲ್ಲ. ಹಾಗಾಗಿ ಈ ಬಾರಿ ಕಸ್ಟಮರ್ ಹತ್ರ ಇನ್ವೆಂಟರೀಸ್ ಇರೋದ್ರಿಂದ ಆ ಕಾಸ್ಟ್ ಪ್ಲಸ್ 25% ಎಕ್ಸ್ಕ್ಲೂಡ್ ಮಾಡಿ ತಗೋಬೇಕಾಗುತ್ತೆ. ಸೊ ಹಾಗಾಗಿ ನೀವು ಆ ಕ್ಲೋಸಿಂಗ್ ಸ್ಟಾಕಿಗೆ ನೀವು ಎಕ್ಸ್ಕ್ಲೂಡ್ ಮಾಡಬೇಕು ಅಂದ್ರೆ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಇದೆ ನನ್ನ ಹತ್ರ ಅಂದ್ರೆ 1,30,000 ಇದೆ. ಯಾಕಂದ್ರೆ ಅದು ಮಾತ್ರನೇ ನನ್ನ ಹತ್ರ ಸೇಲ್ ಆಗಿಲ್ಲ. ಸೊ ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು ಅಂದ್ರೆ ನಿಮ್ಗೆ 2 ಮೆಥಡಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ. ಇಂಟು 1,30,000 ಇಂಟು 100 ಡಿವೈಡೆಡ್ ಬೈ 125 ಮಾಡ್ಕೊಳ್ಳಿ. ಸೊ 100 ಡಿವೈಡೆಡ್ ಬೈ 125 ಮಾಡಿದ್ರೆ ನಿಮಗೆ 1,04,000 ಬರುತ್ತೆ. ಒಂದು ಈ ಮೆಥಡ್ ಅನ್ನೋದ್ರು ಯೂಸ್ ಮಾಡಿ, ಅಥವಾ ಅದೇ ಕ್ಲೋಸಿಂಗ್ ಸ್ಟಾಕಲ್ಲಿ ನಿಮಗೆ ಎಷ್ಟಿದೆ 1,30,000 ಏನಿದೆ 1,30,000 ಇಂಟು 25 ಡಿವೈಡೆಡ್ ಬೈ 125 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ 26,000 ಬರುತ್ತೆ. 26,000 ಬರುತ್ತೆ. ಈಗಾದರೂ ಮಾಡ್ಕೊಳ್ಳಿ. ಬಟ್ ನೀವೀಗ ಮಾಡಿದ್ದೀರಾ ಅಂತ ಹೇಳಿದ್ರೆ ಮತ್ತೆ ನೀವೇನು ಮಾಡಬೇಕು ಅಂದರೆ 1,30,000 ಮೈನಸ್ 26,000 ನೀವು ಮೈನಸ್ ಮಾಡಿಕೊಂಡ್ರೆ ಸೊ ನಿಮಗೆ ಬರ್ತಕ್ಕಂಥದ್ದು 1,04,000 ಬರ್ತಕ್ಕಂಥದ್ದು. ಯಾವುದಾದ್ರೂ ಮೆಥಡನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಎರಡು ಕೂಡ ಸೊ ನಿಮಗೆ ಒಂದೇ. ಯಾವಾಗ ಕಾಸ್ಟಲ್ಲಿ ಪ್ರಾಫಿಟ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಆ ಪ್ರಾಫಿಟನ್ನು ನೀವು ಡಿಡಕ್ಟ್ ಮಾಡಿಕೊಂಡು ವ್ಯಾಲ್ಯೂಸನ್ನು ತೋರಿಸ್ಬೇಕಾಗುತ್ತೆ. ಸೊ ಹಾಗಾಗಿ 1,30,000 ಕಳಿಸಿದ್ದೀನಿ, ವಿಚ್ ಇನ್ಕ್ಲೂಡ್ಸ್ ಪ್ರಾಫಿಟ್ ಆಫ್ 25% ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ. ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅಂದರೆ ಸೊ 100 ಡಿವೈಡೆಡ್ ಬೈ 125 ಆದರೂ ಮಾಡ್ಕೊಳ್ಳಿ, ಅಥವಾ 1,30,000 ಮೇಲೆ 25 ಡಿವೈಡೆಡ್ ಬೈ 125 ಮಾಡ್ಕೊಂಡ್ರೆ ನಿಮಗೆ 26,000 ಬರುತ್ತೆ. ಆಗ 1,30,000 ನೀವು 26,000 ನೀವು ಮೈನಸ್ ಮಾಡಿದ್ರೆ 1,30,000 ನೀವು 26,000 ಮೈನಸ್ ಮಾಡಿದ್ರೆ ನಿಮಗೆ 1,04,000 ಬರುತ್ತೆ. ಈ 1,04,000 ನಾವು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅಲ್ಲಿ ತೋರಿಸಬೇಕಾಗುತ್ತೆ. ಸೊ 1,04,000 1,04,000 ಬಿಕಾಸ್ ಇನ್ ದಿಸ್ ಟ್ರಾನ್ಸಾಕ್ಷನ್ ಈ ಒಂದು ಕ್ಲೋಸಿಂಗ್ ಸ್ಟಾಕು ಸೇಲ್ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಸೇಲ್ ಆಗಿಲ್ಲದೆ ಇರೋದ್ರಿಂದ ಯಾವಾಗ ಗೂಡ್ಸ್ ಸೇಲ್ ಆಗಿರಲ್ವೋ ಆ ಟೋಟಲ್ ಸೇಲ್ಸ್ ಮೇಲೆ ಸೊ ಅನ್ಸೋಲ್ಡ್ ಏನಿರುತ್ತೆ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಬರುತ್ತಲ್ವಾ, ಇದ್ರ ಮೇಲೆ ನೀವು ಈ ಒಂದು ಪ್ರಾಫಿಟ್ ಇನ್ಕ್ಲೂಡ್ ಆಗಿರೋದನ್ನ ಎಕ್ಸ್ಕ್ಲೂಡ್ ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ಇದು ಈ ಮೂರು ಕ್ವಶನ್ಸ್, ಈ ಒಂದು ಕ್ವಶನ್ಗೆ ಈ ಮೂರು ಬೇಸ್ ಮೇಲೆ ಆನ್ಸರ್ ಅನ್ನು ಮಾಡಬೇಕಾಗುತ್ತೆ. ಒಂದು ಗೂಡ್ಸ್ ಆನ್ ಸೇಲ್ ಆರ್ ರಿಟರ್ನ್ ಡೇ ಬುಕ್, ಸೇಲ್ ಆರ್ ರಿಟರ್ನ್ ಟೋಟಲ್ ಅಕೌಂಟ್ ಅಂಡ್ ಜರ್ನಲ್ ಎಂಟ್ರೀಸ್. ಜರ್ನಲ್ ಎಂಟ್ರಿ ಒಂದು ಸೇಲ್ಸ್ ಮಾಡೋದಕ್ಕೆ ಬರೀರಿ. ಇನ್ವೆಂಟರಿ ಸೇಲ್ಸ್ ಅಕೌಂಟ್ ಏನಿದೆ, ಟ್ರೇಡ್ ರಿಸೀವಬಲ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್ ಅಂಡ್ ಅನ್ಸೋಲ್ಡ್ ಗೂಡ್ಸ್ ಏನಿರುತ್ತೆ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ ಅದಕ್ಕೆ ಇನ್ವೆಂಟರಿ ವಿತ್ ಕಸ್ಟಮರ್ ಅಕೌಂಟ್ ಡೇಟಾ ಟು ಟ್ರೇಡಿಂಗ್ ಅಕೌಂಟ್ ಅಂತ ಮರಿಬೇಕು. ಬಟ್ ಇಲ್ಲಿ ಕಾಸ್ಟ್ ಇನ್ಕ್ಲೂಡ್ ಆಗಿದೆ ಎಕ್ಸ್ಕ್ಲೂಡ್ ಮಾಡ್ಕೊಂಡೆ ತೋರಿಸ್ಬೇಕಾಗುತ್ತೆ. ಕಾಸ್ಟಲ್ಲಿ ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ತೋರಿಸಿ. ಸೊ ಇದು ಕ್ವಶನ್ ಇರ್ತಕ್ಕಂಥದ್ದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಥ್ಯಾಂಕ್ ಯು ವೆರಿ ಮಚ್.